1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ, ದೆನ್ 4 ಇಂದ ಡಿವೈಡ್. ಡನ್. ಡನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. 3, ಓಕೆ, ದೆನ್ 8 to 60 ಇದೆ. Therefore be to the power of n, then find the values of m and n. So simple ಆಗಿ ಕ್ಯೂಬ್, ಓಕೆ, 3 ಅಲ್ಲಿ 1, ದೆನ್ 5 ಅಲ್ಲಿ ಕೂಡ 1. ಸೊ ಆನ್ಸರ್ ಏನು ಬರುತ್ತೆ? ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ಇವತ್ತಿನ ಕ್ಲಾಸಲ್ಲಿ ರಿಯಲ್ ನಂಬರ್ಸ್ ಪಾರ್ಟ್ 1 ನೋಡಿದ್ದೀರಾ. ಈಗ ರಿಯಲ್ ನಂಬರ್ದು ಪಾರ್ಟ್ 2 ಕಾನ್ಸೆಪ್ಟ್ಸ್, ಒಂದೇ ಒಂದು ಕಾನ್ಸೆಪ್ಟ್ ಇದೆ, ಅದ್ರ ಜೊತೆಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಇರ್ರಾಷನಲ್ ನಂಬರಲ್ಲಿ ಒಂದು ಇಂಪಾರ್ಟೆಂಟ್ ಥಿಯರಮ್ ಇದೆ. ಇಂಪಾರ್ಟೆಂಟ್ ಥಿಯರಮ್, ಅದ್ರದ್ದು ಪ್ರೂಫ್ ಏನು ಬೇಕಾಗಿಲ್ಲ ನಿಮಗೆ, ಜಸ್ಟ್ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್ ಇಫ್ ಪಿ ಡಿವೈಡ್ಸ್ ಎ ಸ್ಕ್ವೇರ್ ದೆನ್ ಪಿ ಡಿವೈಡ್ಸ್ ಎ, ವೆರ್ ಎ ಇಸ್ ದ ಪಾಸಿಟಿವ್ ಇಂಟೀಜರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಪಿ 3 ಅಂತ ತಗೊಳ್ಳಿ. ಓಕೆ, ಪಿನ 3 ಅಂತ ತಗೊಂಡ್ರೆ ಎನ ನಾನು 9 ಅಂತ ತಗೋತೀನಿ, ಎ ಸ್ಕ್ವೇರ್ ಏನಾಗುತ್ತೆ 81 ಆಗುತ್ತೆ. ಸೊ ಈ ಥಿಯರಮ್ದು ಕಾನ್ಸೆಪ್ಟ್ ಏನಂದ್ರೆ, ಇಫ್ ಪಿ ಡಿವೈಡ್ಸ್ ಎ ಸ್ಕ್ವೇರ್ ದೆನ್ ಪಿ ಡಿವೈಡ್ಸ್ ಎ ಆಲ್ಸೋ. ಅಂದ್ರೆ ಇಫ್ ಪಿ ಡಿವೈಡ್ಸ್ ಎ ಸ್ಕ್ವೇರ್, ಪಿ ಡಿವೈಡ್ಸ್ ಎ ಆಲ್ಸೋ. ಕರೆಕ್ಟಾ? ಇಲ್ಲಿ 3 3 9 ಡಿವೈಡ್ ಆಗುತ್ತೆ, 3 2 6, ಓಕೆ, 3 7 21. ಸೊ ಪಕ್ಕ. ಸೊ ಪಿ ಎ ಸ್ಕ್ವೇರ್ನ ಡಿವೈಡ್ ಮಾಡುತ್ತೆ ಅಂದರೆ ಎನ ಕೂಡ ಡಿವೈಡ್ ಮಾಡುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಇದು ನಿಮಗೆ ನೆನಪಲ್ಲಿರಲಿ. ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟಲ್ಲಿ ನಿಮಗೆ ಪ್ರಾಬ್ಲಮಲ್ಲಿ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಪ್ರಾಬ್ಲಮ್, find the HCF of the smallest prime number and the smallest composite number. ಪ್ರೈಮ್ ನಂಬರ್ಸ್ ಯಾವ್ದ್ಯಾವುದು ಇಲ್ಲಿ ನೋಡ್ಕೊಳ್ಳಿ. ಪ್ರೈಮ್ ನಂಬರ್ಸ್ 2 3 5 7 11, it goes on. Okay, next composite number 4 6 8 and it will goes on. So smallest prime number ಯಾವುದು 2. ಸೊ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್ ಯಾವುದು 4. ಜೊತೆಗೆ ಕಂಪೋಸಿಟ್ ನಂಬರ್ ಅಂತ ಅಂದರೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಟ್ ಹ್ಯಾಸ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್, ಈಗ 4 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ, ದೆನ್ 4 ಇಂದ ಡಿವೈಡ್ ಆಗುತ್ತೆ. ಕರೆಕ್ಟಾ? ಸೊ ಈಗ 6 ಅಂತ ತಗೊಂಡ್ರೆ 1 ಇಂದ 2 3s are 6, 3 2s are 6, then 6 1s are 6. ಸೊ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರೋದನ್ನ ಕಂಪೋಸಿಟ್ ನಂಬರ್ ಅಂತ ಅಂತೀವಿ. ಈಗ HCF ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಮತ್ತೆ ಕಂಪೋಸಿಟ್ ನಂಬರ್ ಅಂತ ಅಂದರೆ, ಲಿಸನ್ ಹಿಯರ್. ಸೊ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು HCF ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಆ್ಯಂಡ್ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್. ಸೊ HCF ಏನಾಗುತ್ತೆ, ಡೈರೆಕ್ಟಾಗಿ ಬರೆದು ಬಿಡ್ಬೋದು 2 ಅಂತ. ಕರೆಕ್ಟಾ? 2ದು ಮತ್ತು 4ದು HCF ಏನಾಗುತ್ತೆ 2. ಕರೆಕ್ಟಾ? HCF LCM ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಪಾರ್ಟ್ 1ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. HCF ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, LCM ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಕರೆಕ್ಟಾ? ಡನ್. ಡನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ಫೈಂಡ್ ದ HCF ಆಫ್ 7 and 11. ನಾನು ಆವಾಗಲೇ ಹೇಳಿದೆ ಪ್ರೈಮ್ ನಂಬರ್. ಓಕೆ, ಪ್ರೈಮ್ ನಂಬರ್ ಯಾವ್ದ್ಯಾವ್ದಿದೆ, 2 3 5 7 11 ಆ್ಯಂಡ್ ಇಟ್ ವಿಲ್ ಗೋಸ್ ಆನ್. ಕರೆಕ್ಟಾ? ಸೊ ಒಂದು ಕಾನ್ಸೆಪ್ಟ್ ಪ್ರಕಾರ HCF ಆಫ್ ಪ್ರೈಮ್ ನಂಬರ್
ಈಸ್ ಆಲ್ವೇಸ್ 1. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪ್ರೈಮ್ ನಂಬರ್ದು ಹೆಚ್ ಸಿ ಎಫ್ ಯಾವಾಗಲೂ 1 ಇರುತ್ತೆ. ಸೊ ಇಲ್ಲಿ 7 ಮತ್ತು 11 ಇದೆಯಲ್ಲ, ಇದು ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ದು ಹೆಚ್ ಸಿ ಎಫ್ ಏನು? 1. ಸೊ ಹೆಚ್ ಸಿ ಎಫ್ ಆಫ್ 7 and 11 is also 1. Easy. Next. Then the HCF and LCM of two numbers, okay, are 4 and 60. If one of the number is 12 and find the number, okay. Formula ಏನಿದೆ? HCF of two numbers, ಅದನ್ನ A ಮತ್ತೆ B ಅಂತ ತಗೊಳ್ಳೋಣ, into LCM of two numbers is equal to product of two numbers. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಈಗ ಒಂದು ನಂಬರ್ ಕೊಟ್ಟಿದ್ದಾರೆ, ಅದನ್ನ ಎ ಅಂತ ತಗೊಳ್ಳೋಣ. ಓಕೆ, ಇನ್ನು ಉಳಿದಿರೋದು ಬಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಇಲ್ಲಿ 12 ಅಂತ ತಗೊಳ್ಳೋಣ, ಬಿನ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ನೆಕ್ಸ್ಟ್ ಹೆಚ್ ಸಿ ಎಫ್ ಆಫ್ ಟೂ ನಂಬರ್ಸ್, ಅದು 4 ಇದೆ. ನೆಕ್ಸ್ಟ್ ಎಲ್ ಸಿ ಎಮ್ 60 ಇದೆ. Therefore B equals 4 into 60 by 12. Okay, so 6 4 is 24, 240 by 12. So B ಏನಾಗುತ್ತೆ? 12 2s of 24, so 20. ಸೊ ಒಂದು ನಂಬರು 12 ಅಂತ ಕೊಟ್ಟಿದ್ದಾರೆ, ಇನ್ನೊಂದು ನಂಬರು 20. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಅದೇ. ಕರೆಕ್ಟಾ? ನೆಕ್ಸ್ಟ್, ಈ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಡೌಟ್ ಬಂತು ಅಂದರೆ ರಿಪೀಟೆಡ್ ಆಗಿ ನೋಡಿ. ಡೌಟ್ ಬರ್ದರೆ ಸಾಧ್ಯ, ಅಂದರೆ ನಾನು ಹೇಳ್ತಾ ಇರೋದು ಡೌಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಸ್ಮಾರ್ಟ್ ಬೋರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇನ್ನೂ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಓಕೆ, ಎಕ್ಸ್ಪ್ರೆಸ್ 140 ಆಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್. ಓಕೆ, ಸೊ 140 ತಗೊಳ್ಳಿ, ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್. ಸೊ 2 7s. ನೆಕ್ಸ್ಟ್ 2 35s, ಅಂದರೆ ಹಾಫ್, 70 ಹಾಫ್. ಓಕೆ, ದೆನ್ 5 7s, ನೆಕ್ಸ್ಟ್ 7 1s. ಕರೆಕ್ಟಾ? ಈಗ 140 ಪ್ರಾಡಕ್ಟ್ಸ್ ಫ್ಯಾಕ್ಟರ್ಸ್ ಬರ್ಕೊಳ್ಳೋಣ. 2 into 2 into 5 into 7 into 1. ಅದು ಆ್ಯಕ್ಚುಲಿ ಅದು ಕೌಂಟ್ ಆಗಲ್ಲ. ಸೊ 2 square into 5 into 7 to the power of 1, ಇದು ಕೂಡ 1. ಸೊ ಇದು ಆನ್ಸರ್. ಓಕೆ, ಸೊ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ 140. ಇದು ಈಸಿ ಇದೆಯಾ? ಈಸಿ ಕ್ವೆಶನ್. ನೆಕ್ಸ್ಟ್, right, 96 as a product of its prime. Same thing, 96 ನ ಫ್ಯಾಕ್ಟರ್ಸ್ ನ ಚೆಕ್ ಮಾಡ್ತಾ ಹೋಗಿ. ಸೊ 2 4s are 8 and 2 4s are 8, then 2 8s are 16. Okay, next 2 2s are 4, 2 4s are 8. Next 2 1s are 2, 2 2s are 4. Next 2 6s are 12. Next 2 3s are 6. Next 3 1s are 3. ಸೊ 96 ದು ಪ್ರಾಡಕ್ಟ್ ಫ್ಯಾಕ್ಟರ್ಸ್ ಏನಾಗುತ್ತೆ? 1 2 3 4 5. 2 to the power of 5 into 3. ಈಸಿ ಇದೆ ಕಾನ್ಸೆಪ್ಟ್, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ 6th ಪ್ರಾಬ್ಲಮ್. If 200 equals 2 to the power of m into 5 to the power of n, then find the values of m and n. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳಿ. ಸೊ 2 ಫ್ಯಾಕ್ಟರ್ಸ್ ಎಷ್ಟು ಬರುತ್ತೆ, ಜೊತೆಗೆ 5 ಫ್ಯಾಕ್ಟರ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ 200. ಓಕೆ, ನೆಕ್ಸ್ಟ್ 200s
next 2 5s are 10, next 2 2s are 4, then 2 5s are 10, next 5 5s are 25, then 5 1s are 5. ಓಕೆನಾ 200 ಫ್ಯಾಕ್ಟರ್ಸ್ ಏನು ಬರುತ್ತೆ 2 into 2 into 2, then 5 into 5. So 2 to the power of cube into 5 to the power of square. ಸೊ ಅಲ್ಲಿಗೆ ಸೊ ಎಮ್ ವ್ಯಾಲ್ಯೂ 3, ಎನ್ ವ್ಯಾಲ್ಯೂ 2. ಕರೆಕ್ಟಾ? ಎಮ್ ವ್ಯಾಲ್ಯೂ 3, ಎನ್ ವ್ಯಾಲ್ಯೂ 2. ಈಸಿ ಕ್ವಶನ್ಸ್ ಇರುತ್ತೆ. ಲಾಸ್ಟಲ್ಲಿ ಒಂದು ಪ್ರೂಫ್ ಇರುತ್ತೆ, ಅದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಅದನ್ನು ಈಸಿಯಾಗಿ ಹೇಳ್ಕೊಡ್ತೀನಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್, ಫೈಂಡ್ ದ HCF and LCM of 3, 8, 15. ಓಕೆ, ಫೈಂಡ್ ದ HCM ಆಫ್ 3. ಸೊ 3 ಅಂತ ತಗೊಂಡ್ರೆ then 3 1s are 3. Okay, then 8, 2 4s are 8, then 2 2s are 4, then 2 1s are 2. Next 15, 3 5s are 15, then 5 1s are. So ಇದು 3 ಆಗುತ್ತೆ, ಇದು 2 ಕ್ಯೂಬ್ ಆಗುತ್ತೆ, ಇದು 3 into 5 ಆಗುತ್ತೆ. ಓಕೆ, ಈಗ ಹೆಚ್ ಸಿ ಎಫ್ ಅಂತ ಅಂದರೆ ನಿಮಗೆ ಲೋಯೆಸ್ಟ್ ಪವರ್ ಯಾವುದಿರುತ್ತೆ ಅದು. ಲೋಯೆಸ್ಟ್ ಪವರ್ ಇದು 1 ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇದೆ, 2 0, ದೆನ್ 5 0. ಇದನ್ನು ನಾವು 2 to the power of 3, ದೆನ್ 3 0, ದೆನ್ 5 0. ಇದರಲ್ಲಿ 3 1 ಇದೆ, 5 1 ಇದೆ, ದೆನ್ 2 0. ಸೊ ಹೆಚ್ ಸಿ ಎಫ್ ಅಂತ ಅಂದರೆ ಲೋಯೆಸ್ಟ್ ಪವರ್ 2 ಅಲ್ಲಿ ಲೋಯೆಸ್ಟ್ ಪವರ್ ಯಾವುದು 2 to the power of 0. ಓಕೆ, ದೆನ್ 5 ಅಲ್ಲಿ ಕೂಡ 3 ಅಲ್ಲಿ ಕೂಡ ಅದು ಹೆಚ್ ಸಿ ಎಫ್ ಏನಾಗುತ್ತೆ ನಿಮಗೆ 1 ಆಗುತ್ತೆ. ಯಾಕೆ ಅಂತ ಅಂದರೆ ಲಿಸನ್ ಇಯರ್, 2 3 5 ಇದೆಲ್ಲ ಏನಿದು ಫ್ಯಾಕ್ಟರ್ಸ್ ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರ್ದು ಫ್ಯಾಕ್ಟರ್ ಹೆಚ್ ಸಿ ಎಫ್ ಏನಾಗುತ್ತೆ ಯಾವಾಗಲೂ 1 ಅಂತ ಹೇಳಿದ್ದೆ. ಸೊ ಹೆಚ್ ಸಿ ಎಫ್ 1. ಸೊ ಎಲ್ ಸಿ ಎಮ್ ಅಂತ ಅಂದಾಗ ಹೈಯೆಸ್ಟ್ ಫ್ಯಾಕ್ಟರ್ 2 ಮತ್ತು 3 ಮತ್ತು 5ದು ಹೈಯೆಸ್ಟ್ ಫ್ಯಾಕ್ಟರ್ ಏನಿದೆ 2 ಅಲ್ಲಿ ಕ್ಯೂಬ್, ಓಕೆ, 3 ಅಲ್ಲಿ 1, ದೆನ್ 5 ಅಲ್ಲಿ ಕೂಡ 1. ಸೊ ಆನ್ಸರ್ ಏನು ಬರುತ್ತೆ 4 to the 8, ಓಕೆ 120. ಓಕೆ, ಕರೆಕ್ಟಾ? 24, ಓಕೆ, 24 into 5, 20. ಓಕೆ, ಡನ್, ಕರೆಕ್ಟ್ ಇದೆ ಆನ್ಸರ್. ನೆಕ್ಸ್ಟ್ 8th one. The HCF and LCM of two numbers are 3 and 60. If one of the number is 12, ಅದರ ಕ್ವಶನ್ ರಿಪೀಟ್ ಆಗಿದೆಯಾ? ಲಾಸ್ಟ್ ಪ್ರಾಬ್ಲಮ್. ಓಕೆ, 4 and 60, ಇದು 3 and 60. ಓಕೆ, ಡನ್. Four and 60 and 3 and 60. So HCF of two numbers into LCM of two numbers equals product of two numbers. As usual, A 12 ಅಂತ ತಗೋತೀನಿ, ಬಿ ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಹೆಚ್ ಸಿ ಎಫ್ ಏನು ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ, ಎಲ್ ಸಿ ಎಮ್ 60 ಕೊಟ್ಟಿದ್ದಾರೆ. ಒಂದು ನಂಬರ್ 12, ಇನ್ನೊಂದು ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ದೀವಿ ನಾವು ಆಲ್ರೆಡಿ. ಓಕೆನಾ? ಬಿ ಈಕ್ವಲ್ಸ್ 3 into 60 divided by 12, 180
50 divided by 12. Okay. Next answer ಏನು ಬರುತ್ತೆ? 12 ones are 12, 660. Okay. 12 fives are 60. Okay. Answer is 15. So A value 12 ಇದೆ, B value 15 ಇದೆ. Next. Find the HCF of 135 and 75 by 5 factorization method. Hence, find LCM of HCF of 135, 75 and okay, done. First, HCF na calculate ಮಾಡ್ಕೊಳ್ಳೋಣ. HCF of 135 ಮತ್ತೆ 75. ಓಕೆನಾ? ನೆಕ್ಸ್ಟ್ 135. Listen here. 3 4s are 12. Then 3 5s are 15. Next. 3 1s are 3. 3 5s are 15. Next. Sorry. 3 5s are 15. 5 1s are 5. Next 75 calculate ಮಾಡೋಣ. 3 2s are 6. 3 5s are 15. Next 5 5s are 25. Then 5 1s are 5. ಓಕೆನಾ? ಈಗ 135 ಫ್ಯಾಕ್ಟರ್ಸ್ ಏನು? 3 ಕ್ಯೂಬ್ ಇಂಟು 5. 75 ಫ್ಯಾಕ್ಟರ್ ಏನು? 3 ಇಂಟು 5 ಸ್ಕ್ವೇರ್. ಓಕೆ, HCF ಏನು ಬಂತು? ಲೋಯೆಸ್ಟ್ ಪವರ್, ದಟ್ ಈಸ್ 3 ಇಂಟು 5 ಏನಾಗುತ್ತೆ? 15. ಡನ್. HCF 15 ಬಂತು. ಕ್ವಶನ್ ಅಲ್ಲಿ ಕೇಳಿರೋದು HCF ಆಫ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದೆನ್ ಫೈಂಡ್ ದ LCM ಆಫ್ HCF ಆಫ್ 135, 75. ಓಕೆ, ಈಗ HCF ಕ್ಯಾಲ್ಕುಲೇಟ್ ಮಾಡಾಯ್ತು. ಈಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? LCM ಆಫ್ 15 ಮತ್ತು 20 ಕ್ಯಾಲ್ಕುಲೇಟ್ ಮಾಡಬೇಕು. HCF ಕ್ಯಾಲ್ಕುಲೇಟ್ ಮಾಡಾಯ್ತು. ಆ HCF ಜೊತೆಗೆ 20 ಅಂದರೆ 15 ಮತ್ತು 20 LCM ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಲಿಸನ್ ಹಿಯರ್. ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. LCM, ದೆನ್ 2 ಇಂದ ತಗೊಂಡ್ರೆ 215 ಹಾಗೆ ಉಳಿಯುತ್ತೆ. 2 10s. ನೆಕ್ಸ್ಟ್ ದೆನ್ 15 ಹಾಗೆ ಉಳಿಯುತ್ತೆ. 2 5s 10. ನೆಕ್ಸ್ಟ್ ಸಾರಿ 3 5s 15, 5 ಹಾಗೆ ಉಳಿಯುತ್ತೆ. ದೆನ್ 5 1s 5 1s. ಸೊ LCM ಏನಾಗುತ್ತೆ? LCM 2 square into 3 into 5, that is 60. 2 square 4, 4 3s are 12, 12 into 5, 60. Done. So answer is 60. ಸೊ ಇವಾಗ ಈ ಪ್ರೂಫ್, ಓಕೆ, ಇದನ್ನ √5 ಬೇಡ, √2 ಅಂತ ತಗೊಳ್ಳಿ, ಈಸಿಯಾಗಿ ಅರ್ಥ ಆಗ್ತದೆ. ಓಕೆ, √2 ಅಲ್ಲಿ ನಿಮಗೆ ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು. √2 ಇರ್ಯಾಷನಲ್ ನಂಬರ್. ಓಕೆ, ಡನ್. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಸಿಂಪಲ್ ಪ್ರಾಬ್ಲಮ್, ಸಿಂಪಲ್ ಆಗಿರುತ್ತೆ, ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಸ್ಟೆಪ್ಪು ಲಿಸನ್ ಹಿಯರ್. √2 ಈಸ್ ರ್ಯಾಷನಲ್ ನಂಬರ್ ಅಂತ ಅನ್ಕೋತೀವಿ. √2 ಈಸ್ ರ್ಯಾಷನಲ್ ನಂಬರ್. ಓಕೆ, ಡನ್. √2 ಈಸ್ ರ್ಯಾಷನಲ್ ನಂಬರ್ ಅಂತ ಅಂದರೆ ರ್ಯಾಷನಲ್ ನಂಬರ್ ಯಾವ ಥರ ಬರಿತೀವಿ, ಯಾವ ಫಾರ್ಮಲ್ಲಿ ಬರಿತೀವಿ? ಲಿಸನ್ ಹಿಯರ್.
root 2 equals a by b, because a and b is integer, positive integer, where b must not be equal to 0. a by b ಫಾರ್ಮಲ್ಲಿ ಬರಿತೀವಿ, b 0 ಆಗಿರ್ಬೋದು, 0ಕ್ಕಿಂತ ಮೇಲ್ಪಟ್ಟ ನಂಬರ್ ಆಗಿರಬೇಕು. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ರೂಟ್ 2ನ ರ್ಯಾಷನಲ್ ನಂಬರ್ ಅಂತ ತಗೊಂಡಿದ್ದೀವಿ, ಜೊತೆಗೆ ರ್ಯಾಷನಲ್ ನಂಬರ್ ಯಾವ ಫಾರ್ಮಲ್ಲಿ ಬರಿತೀವಿ, a by b ಫಾರ್ಮಲ್ಲಿ. ಓಕೆನಾ? ಈಗ ಲಿಸನ್ ಹಿಯರ್, ನಾನು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ರೂಟ್ 2b ಈಕ್ವಲ್ಸ್ ಎ. ಓಕೆನಾ? ರೂಟ್ 2b ಈಕ್ವಲ್ಸ್ ಎ. ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಓಕೆ, ಏನಾಗುತ್ತೆ? 2b ಸ್ಕ್ವೇರ್ ಈಕ್ವಲ್ಸ್ a ಸ್ಕ್ವೇರ್. ಇದು ಇಂಪಾರ್ಟೆಂಟ್. ಓಕೆ, ಇಂಟೀಜರ್, ಲಿಸನ್ ಹಿಯರ್. ಓಕೆ, ಇಂಟೀಜರ್, ಇದನ್ನು ನಾವು ಇಂಟೀಜರ್ ಅಂತ ಅನ್ಕೊಳ್ಳೋಕ್ಕಿಂತ ಕೋ ಪ್ರೈಮ್ ಅಂತ ಅನ್ಕೊಬಿಡೋಣ. ಓಕೆ, ಕೋ ಪ್ರೈಮ್ ಅಂತ ಅಂದರೆ, ಲಿಸನ್ ಹಿಯರ್, ಎ ಮತ್ತು ಬಿ ಇಲ್ಲಿ ಇಂಟೀಜರ್, ಲಿಸನ್ ಹಿಯರ್, ಕೋ ಪ್ರೈಮ್ ಅಂತ ಅನ್ಕೊಳ್ಳೋಣ. ಕೋಪ್ರೈಮ್ ಅಂತ ಅಂದರೆ ಎರಡೂ ನಂಬರ್ಸು, ಎ ಮತ್ತು ಬಿ ಎರಡೂ ನಂಬರ್ಸ್ನ ಬರೀ ಒಂದು ನಂಬರ್, ಅಂದರೆ ನಂಬರ್ 1ಇಂದ ಡಿವೈಡ್ ಮಾಡಬೇಕು. ಅದು ಬಿಟ್ಟು ಬೇರೆ ಯಾವ ನಂಬರಿಂದನೂ ಡಿವೈಡ್ ಆಗಬಾರ್ದು ಕೋಪ್ರೈಮ್ ಅಂತ ಅಂದರೆ. ಓಕೆ, ಕೋಪ್ರೈಮ್ ಅಂತ ಅನ್ಕೊಳ್ಳೋಣ. ಓಕೆ, ಇದು ಒಂದು ಈಕ್ವೇಷನ್. ಫಾರ್ ಎಕ್ಸಾಂಪಲ್ ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಓಕೆ, ಈಕ್ವೇಷನ್ 1. ಸೊ ನಿಮಗೆ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಆವಾಗಲೇ. ಇಫ್ ಪಿ ಡಿವೈಡ್ಸ್ a square, then p must divides a. ಓಕೆ, ಥಿಯರಮ್ ಈ ಕ್ಲಾಸ್ ಸ್ಟಾರ್ಟಿಂಗಲ್ಲೇ ಎಕ್ಸ್ಪ್ಲೈನ್ ಮಾಡಿದೆ, ಥಿಯರಮ್ ಪ್ರೂಫ್ ಬೇಡ, ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ಈ ಕಾನ್ಸೆಪ್ಟು ಇಲ್ಲಿ ಬರುತ್ತೆ. ಓಕೆ, ಲಿಸನ್ ಹಿಯರ್, ಇಲ್ಲಿ 2b ಸ್ಕ್ವೇರ್ ಈಕ್ವಲ್ಸ್ a ಸ್ಕ್ವೇರ್ ಅಂತ ಇದೆ ಅಲ್ವಾ? ಈಗ ಲಿಸನ್ ಹಿಯರ್, ಈಗ ಫಾರ್ ಎಕ್ಸಾಂಪಲ್ ನಾನು 2 ಇದೆ, ಓಕೆನಾ, ಇನ್ 2. ಓಕೆ, 2 ಅಂತಾನೆ ತಗೋತೀನಿ. 2 ಸ್ಕ್ವೇರ್ ಎಷ್ಟಾಗುತ್ತೆ? 2 ಇಂಟು 4 8 ಆಗುತ್ತೆ. ಕರೆಕ್ಟಾ? ಇಫ್ 2 ಡಿವೈಡ್ಸ್ ಎ, ಸೊ ಇಲ್ಲಿ ಲಿಸನ್ ಹಿಯರ್, 8 ಸ್ಕ್ವೇರ್ ಅಂತ ಅಂದರೆ 8 8 64. ಓಕೆನಾ? ಇದು ಎ, ಇದು ಎ ಸ್ಕ್ವೇರ್. 2 ಎ ಸ್ಕ್ವೇರ್ನ ಡಿವೈಡ್ ಮಾಡುತ್ತೆ ಅಂದರೆ 2 ಎನ ಕೂಡ ಡಿವೈಡ್ ಮಾಡಲೇಬೇಕು. 2 ಎ ಸ್ಕ್ವೇರ್ನ ಡಿವೈಡ್ ಮಾಡುತ್ತೆ ಅಂದರೆ 2 ಎನ ಡಿವೈಡ್ ಮಾಡಲೇಬೇಕು. ಕರೆಕ್ಟಾ? ಸೊ ಈ ಕಾನ್ಸೆಪ್ಟಲ್ಲಿ ಲಿಸನ್ ಹಿಯರ್, ಇಫ್ 2 divides a square, then 2 divides a also. ಓಕೆನಾ? ಇದು ಒಂದು ಪಾರ್ಟ್. ಈಗ ನೆಕ್ಸ್ಟ್, ಅಸ್ಯೂಮ್ an integer k. ಓಕೆನಾ? ಲಿಸನ್ ಹಿಯರ್, ಈಗ ನಾನು ಏನು ಅನ್ಕೋತೀನಿ, ಈ ಬಿ ಸ್ಕ್ವೇರ್ ಜಾಗಕ್ಕೆ ನಾನು ಕೆನ ರಿಪ್ಲೇಸ್ ಮಾಡ್ಕೋತೀನಿ. ಬಿ ಸ್ಕ್ವೇರ್ ಏನಿರುತ್ತಲ್ಲ ಅಲ್ಲಿಗೆ ಇಂಟೀಜರ್ ಕೆ ಅನ್ನು ರಿಪ್ಲೇಸ್ ಮಾಡ್ಕೋತೀನಿ. ಈಗ ಸ್ಕ್ವೇರಿಂಗ್
on both the sides, squaring on both the sides, ಇಲ್ಲಿ ಬರೀತೀನಿ. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಏನಾಗುತ್ತೆ, 2k ಸ್ಕ್ವೇರ್ ಈಕ್ವಲ್ಸ್ a ಸ್ಕ್ವೇರ್, 2k ಸ್ಕ್ವೇರ್ ಈಕ್ವಲ್ಸ್ a ಸ್ಕ್ವೇರ್. ಈಗ ಇದನ್ನ ಈಕ್ವೇಶನ್ 2 ಅಂತ ತಗೊಳ್ಳೋಣ, ಈಕ್ವೇಶನ್ 2 ಅಂತ ತಗೊಳ್ಳೋಣ. ಪುಟ್ಟಿಂಗ್ ಈಕ್ವೇಶನ್ 2 in 1, ಓಕೆನಾ. ಸೊ a ಸ್ಕ್ವೇರ್ ವ್ಯಾಲ್ಯೂ 2k ಸ್ಕ್ವೇರ್ ಇದೆಯಲ್ಲ, ಸೊ ನಾನೇನು ಮಾಡ್ತೀನಿ, 2b ಸ್ಕ್ವೇರ್ ಈಕ್ವಲ್ಸ್ 2k ಸ್ಕ್ವೇರ್. ಓಕೆ, ವೆಯ್ಟ್, 2b ಸ್ಕ್ವೇರ್ ಈಕ್ವಲ್ಸ್ 2k ಸ್ಕ್ವೇರ್. ಡನ್. ಟು ಬಿ ಸ್ಕ್ವೇರ್ ಈಕ್ವಲ್ಸ್ 2k ಸ್ಕ್ವೇರ್. ಕೆಲವು ಮಿಸ್ ಹೊಡೆದಿದೆ. 2b ಸ್ಕ್ವೇರ್ ಈಕ್ವಲ್ಸ್ 2k ಸ್ಕ್ವೇರ್. ಓಕೆನಾ. ಟು ಬಿ ಸ್ಕ್ವೇರ್ ಈಕ್ವಲ್ಸ್ 2k ಸ್ಕ್ವೇರ್. ಓಕೆ, ದೆನ್ 2b ಸ್ಕ್ವೇರ್ ಈಕ್ವಲ್ಸ್ 4k ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ k ಸ್ಕ್ವೇರ್. ಓಕೆನಾ. ಸೊ ಈಗ 2 2s, ಸೊ b ಸ್ಕ್ವೇರ್ ಈಕ್ವಲ್ಸ್ 2k ಸ್ಕ್ವೇರ್. ಸೊ if 2 divides b square, then 2 divides b also. ಸೊ ಕೋಪ್ರೈಮ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ವಲ್ಲ, ಕೋಪ್ರೈಮ್ ಅಂತ ಅಂದರೆ ಎ ಮತ್ತು ಬಿ ಎರಡೂ ಕೂಡ 1 ಇಂದ ಡಿವೈಡ್ ಆಗಬೇಕು. ಬಟ್ ಇಲ್ಲಿ ಎ ಕೂಡ 2 ಇಂದ ಡಿವೈಡ್ ಆಗ್ತಾ ಇದೆ, ಬಿ ಕೂಡ 2 ಇಂದ ಡಿವೈಡ್ ಆಗ್ತಾ ಇದೆ. ಇಲ್ಲಿ ಎ ಮತ್ತೆ ಬಿ 1 ಇಂದನೇ ಡಿವೈಡ್ ಆಗಿದ್ರೆ, ಓಕೆ, 1 ಇಂದನೇ ಡಿವೈಡ್ ಆಗಿದ್ರೆ √2 ರ್ಯಾಷನಲ್ ನಂಬರ್ ಆಗ್ಬಿಡೋದು, ಕರೆಕ್ಟಾ. ಬಟ್ ಇಲ್ಲಿ 2 ಇಂದ ಡಿವೈಡ್ ಆಗ್ತಾ ಇದೆ, ಎ ಮತ್ತೆ ಬಿ ಎರಡೂ ಕೂಡ 2 ಇಂದ ಡಿವೈಡ್ ಆಗ್ತಾ ಇದೆ, ಕರೆಕ್ಟಾ. ಸೊ ಹಂಗಾಗಿ ನಮ್ಮ ಪ್ರೂಫ್ ಏನಿದೆ, ನಮ್ಮ ಪ್ರೂಫ್ ಏನು ನಾವು ಅರ್ಥ ಮಾಡ್ಕೊಂಡಿದ್ವಿ, ಬೈ ದಿಸ್ ಕಾಂಟ್ರಾಡಿಕ್ಷನ್, by this contradiction becomes, by this contradiction fails, by this contradiction fails, √2 is irrational number. √2 is irrational number. ಅರ್ಥ ಆಯ್ತಾ. ಸೊ ನಾವು ಫಸ್ಟ್ ಏನು ಮಾಡ್ಕೊಂಡ್ವಿ, √2ನ ರ್ಯಾಷನಲ್ ನಂಬರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ. √2 ರ್ಯಾಷನಲ್ ನಂಬರ್ ಆದರೆ ಅದನ್ನು a/b ಫಾರ್ಮಲ್ಲಿ ಬರ್ಕೊಬೇಕು. a ಆ್ಯಂಡ್ b ಕೋಪ್ರೈಮ್ ನಂಬರ್ಸ್. ಕೋಪ್ರೈಮ್ ಅಂತ ಅಂದರೆ ಎ ಮತ್ತು ಬಿ 1 ಇಂದ ಡಿವೈಡ್ ಆಗಬೇಕು. ಸೊ ಇಲ್ಲಿ ಎ ಮತ್ತು ಬಿ ನಂಬರ್ 2 ಇಂದ ಡಿವೈಡ್ ಆಗ್ತಾ ಇದೆ, ಸೊ ಅದು ಕೋಪ್ರೈಮ್ ಅಲ್ಲ. ಅಕಸ್ಮಾತ್ ಅದು ಎ ಮತ್ತು ಬಿ ಕೋಪ್ರೈಮ್ ಅಂತ ಆಗಿದ್ದಿದ್ರೆ √2 ರ್ಯಾಷನಲ್ ನಂಬರ್ ಆಗ್ಬಿಡೋದು. ಬಟ್ ಎ ಆ್ಯಂಡ್ ಬಿ ಕೋಪ್ರೈಮ್ ಅಲ್ಲ, ಈಗ ನಂಬರ್ 2 ಇಂದ ಡಿವೈಡ್ ಆಗ್ತಾ ಇದೆ, ಹಾಗಾಗಿ √2 ರ್ಯಾಷನಲ್ ನಂಬರ್ ಅಲ್ಲ. ಸೊ ನಮ್ಮ ಅಸ್ಯೂಮ್ಷನ್ ಏನಿತ್ತು, √2 ರ್ಯಾಷನಲ್ ನಂಬರ್ ಅಂತ ಸ್ಟಾರ್ಟ್ ಮಾಡಿದ್ವಿ ಪ್ರಾಬ್ಲಮ್ನ, ಸೊ ಅದು ರಾಂಗ್. ಸೊ ಹಾಗಾಗಿ √2ನ ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಆಯಿತು. ಸೊ ಡೈರೆಕ್ಟಾಗಿ ನಾವು √2ನ ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡೋ ಬದಲು √2 ರ್ಯಾಷನಲ್ ನಂಬರ್ ಅಂತ ತಗೊಂಡು ಅದನ್ನು ನಾವು ಸರಿನೋ ತಪ್ಪು ಅಂತ ಚೆಕ್ ಮಾಡಿ, ಸೊ √2 ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡೋದ್ರಿಂದ
√2 ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಆಗಿದೆ. ಓಕೆ, ಸೊ ಇಷ್ಟೇ. ನೀವು ಏನೇ ಕೊಡಲಿ, √2, √3, √5 ಎಲ್ಲದಕ್ಕೂ ಸೇಮ್ ಮೆಥಡ್, ಯಾವುದೇ ಥರದ ಚೇಂಜಸ್ ಇಲ್ಲ. ಓಕೆನಾ? ಸೊ ಇದನ್ನು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ಇದು ಎಂಟೈರ್ ಚಾಪ್ಟ್ರಲ್ಲಿ ಈ ಪ್ರಾಬ್ಲಮ್ಮು ತುಂಬ ಇಂಪಾರ್ಟೆಂಟ್. ಐ ಮೀನ್ ಈ ಥರ ಮೆಥಡ್, ಪ್ರೂಫ್ ಆಫ್ ಇರ್ಯಾಷನಲ್ ನಂಬರ್ಸ್. ಯಾಕೆ ಅಂತ ಅಂದರೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಪಕ್ಕ. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಟಿಲ್ ದೆನ್, ಬಾಯ್ ಬಾಯ್.